ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಾನಿವತ್ತು ರಾಯರ 144ನೇ ವರ್ಷದ ಜನ್ಮೋತ್ಸವ ಮತ್ತು ಪಟ್ಟಾಭಿಷೇಕ ಎರಡೂ ಬಂದು ಈ ಮಂತ್ರಾಲಯದಲ್ಲೇ ನಡೀತಾ ಇದೆ. ಸೊ ಇವತ್ತು ನಾನು ಮಂತ್ರಾಲಯಕ್ಕೆ ಬಂದಿದ್ದೀನಿ. ರಾಯರ ಜನ್ಮ ಮಹೋತ್ಸವ ಅಂತ ತುಂಬ ಜನ ಇದ್ದಾರೆ ಮಂತ್ರಾಲಯದಲ್ಲೇ. ತುಂಬಾ ರಶ್ ಇತ್ತು. ಸೊ ಅದರೊಳಗೂ ನಾವು ದರ್ಶನ ಮಾಡಲೇಬೇಕು ಅಂತ ಇವತ್ತು ದರ್ಶನಕ್ಕೆ ನಿಂತ್ಕೊಂಡ್ವು. ದರ್ಶನ ಅಂತೂ ರಾಯರ ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ತುಂಬ ಕಣ್ಣಲ್ಲಿ ನೀರು ತುಂಬಂತು, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಸೊ ನೋಡ್ಬೋದು ಎಷ್ಟು ಜನ ತುಂಬಿದ್ದಾರೆ ಅಂತ. ಮತ್ತು ಇವತ್ತು ರಾಯರ ಜನ್ಮ ದಿನೋತ್ಸವಕ್ಕೆ ಬಂದು ನಾವು ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯುತ್ತಂತೆ. ನಿಜವಾದ ಒಂದು ಒಳ್ಳೆಯ ದಿನ ಇವತ್ತು. ಸೊ ನಾನು ಬಂದು ದರ್ಶನ ಆದಮೇಲೆ ಅಲ್ಲಿ ಸ್ವಲ್ಪ ಜನಕ್ಕೆ ತುಂಬ ಜನ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಕ್ಕ ತಿಂಡಿ ಕೊಡಿಸಿ ಅಂತಿದ್ರು. ಹಾಗಾಗಿ ನಾನು ಸ್ವಲ್ಪ ಈ ಕೈ ಕಾಲು ಹಾಕದೇ ಇರೋರು ಪಾಪ ಕುತ್ಕೊಂಡು ಅಲ್ಲಿ ಭಿಕ್ಷೆ ಬಿಡ್ತಿದ್ರು. ಪಾಪ ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೂ ಆಗಲಿಲ್ಲ. ಅಂಥವ್ರಿಗೆ ನಾನು ಕೈಲಾಗಿರೋ ತಿಂಡಿ ತೊಗೊಂಡೋಗಿ ಕೊಡಬೇಕು ಅಂತ ಸೊ ಅವ್ರಿಗೆ ತಿಂಡಿ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಸೊ ಪಾಪ ಅವ್ರು ಕೊಡ್ಬೇಕಾದ್ರೆ ಕೇಳ್ತಾಯಿದ್ರು, ನಿಮಗೆ ದೇವರು ಚೆನ್ನಾಗಿಟ್ಟಿರಲಿ, ರಾಘವೇಂದ್ರ ಸ್ವಾಮಿ ಆಯುಸ್ಸು ಆರೋಗ್ಯ ಕೊಡಲಿ ಅಂತ. ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಅಲ್ವಾ. ಆ ಒಂದು ಬ್ಲೆಸ್ಸಿಂಗ್ ಮುಂದೆ ಯಾವ ಬ್ಲೆಸ್ಸಿಂಗ್ ಇದೆ ಅಲ್ವಾ. ಸೊ ಹಾಗಾಗಿ ನಾನು ನನ್ನ ಕೈಲಾದಷ್ಟು ಜನಕ್ಕೆ ಒಂದು ತಿಂಡಿ ಕೊಟ್ಟು ಸೊ ಹಾಗೆ ನಾನು ಹೋಗ್ತಾ ಇರ್ಬೇಕಾದ್ರೆ ಸೊ ಆ ಅಜ್ಜಿ ಹೇಳ್ತಾಯಿದ್ರು, ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಾಯಿದೆ, ಎಲ್ಲರೂ ದುಡ್ಡು ಕೊಡ್ತಾಯಿದ್ರು, ತಿಂಡಿ ಕೊಡಿಸಿ ಅಂದರೆ ಕಾಸು ಕೊಡ್ತಿದ್ರು, ನೀವೇ ಬಂದು ತಿಂಡಿ ಕೊಟ್ಟರೆ ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ಸೊ ಸಂತೋಷ ಆಯಿತು. ಸೊ ಮತ್ತು ಆ ಅಜ್ಜಿ ಕೂಡ ಅಷ್ಟೇ, ನಂಗೆ ತಿಂಡಿ ಕೊಡಿಸಿ ತುಂಬ ಒಳ್ಳೆಯದಾಯಿತು ತುಂಬ ಹೊಟ್ಟೆ ಹಶ್ವಾಗಿತ್ತು ಅಂತ. ಸೊ ಇವರು ತುಂಬಿದ ಗರ್ಭಿಣಿ ಪಾಪ. ಇವರು ನಿಂತ್ಕೊಂಡು ಅಲ್ಲಿ ಭಿಕ್ಷೆ ಬಿಡ್ಬೇಕಾದ್ರೆ ನನಗೆ ತುಂಬಾ ಬೇಜಾರು ಅನ್ನಿಸ್ತಿತ್ತು. ಸೊ ಅವ್ರಿಗೆ ತಿಂಡಿ ಕೊಟ್ಟು ನನ್ನ ಕೈಲಾದ ಸ್ವಲ್ಪ ದುಡ್ಡು ಕೊಟ್ಟೆ, ಏನಾದ್ರು ತೊಗೊಂಡು ತಿನ್ನಿ ಸ್ವಲ್ಪ ಹಣ್ಣುಗಳು ಅಂದ್ಬಿಟ್ಟು. ಸೊ ಏನೇ ಒಂದು ಸೇವೆ ಮಾಡಿದರೆ ಇವತ್ತು ನಾನು ಆ ಒಂದು ರಾಘವೇಂದ್ರ ಮಠದಲ್ಲಿ ಮಾಡಿರೋ ಸೇವೆ ತುಂಬ ಖುಷಿ ಕೊಡೋ ವಿಚಾರ, ಹೆಮ್ಮೆಯಿಂದ ಹೇಳ್ಕೊತೀನಿ. ಏಕೆಂದರೆ ಅನ್ನ ಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಸೊ ನಾವು ಯಾರಿಗೆ ಒಂದು ಅನ್ನದಾನ ಮಾಡ್ತೀವಿ ಅದು ಬಂದು ಅವರು ಊಟ ಮಾಡಿ ನಮಗೆ ಒಂದು ಆಶೀರ್ವಾದ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ತುಂಬ ಹೃದಯದ ಆಶೀರ್ವಾದ. ಸೊ ಅದು ಆದಮೇಲೆ ನನ್ನ ಮುಂದಿನ ಕೆಲಸ ಏನು ಅಂದರೆ ಮಂತ್ರಾಲಯಕ್ಕೆ ಬಂದಮೇಲೆ ಫೋಟೋ ತರದೆ ಬರೋದಕ್ಕಾಗುತ್ತಾ ನನ್ನ ಕುಟುಂಬದವ್ರಿಗೆ. ಹಾಗಾಗಿ ನಾನು ಫೋಟೋ ತೊಗೊಂಬರೋದಕ್ಕೆ ಅಂತ ಇವತ್ತು ಫೋಟೋ ಶಾಪ್ ಒಳಗಡೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ಬಂದು ನೆನ್ನೆನೇ ನಾನು ಕಾಲ್ ಮಾಡಿಟ್ಟಿದ್ದೆ. ಸೊ ನನಗೊಂದಷ್ಟು ಫೋಟೋ ಬೇಕು ಅಂತ. ಸೊ ನಾನು ಕೊಟ್ಟಿರೋ ಆರ್ಡರ್ನ ಸೊ ಇವಾಗ ಫೋಟೋಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಅಕ್ಕ ಅಂದರು. ಸರ್ ಎಲ್ಲ ರೆಡಿ ಮಾಡಿ ನಾನು ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿ ಬಂದೆ. ಸೊ ಯಾರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳ ಫೋಟೋ ಬೇಕು ಮತ್ತೆ ತೊಗೊಂಬರ್ತಾಯಿದ್ದೀನಿ. ಅಡ್ರೆಸ್ನ ಕಳಿಸಿ. ಸೊ ನಾನು ಫೋಟೋನ ಕಳಿಸ್ತೀನಿ. ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನಗೊಂದು ಸ್ಕ್ರೀನ್ಶಾಟ್ ಹಾಕಿ, ಮೇಡಮ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಫೋಟೋ ಬೇಕು, ಅಡ್ರೆಸ್ ಕಳಿಸಿ ಅಂತ ಖಂಡಿತ ಫೋಟೋ ಕಳಿಸ್ಕೊಡ್ತೀನಿ. ಸೊ ವೀಡಿಯೋ ಹಾಕಿದ ತಕ್ಷಣ ದಯವಿಟ್ಟು ನಾನು ಒಂದು ನಂಬರ್ ಕೊಟ್ಟಿರ್ತೀನಿ, ಅದೇ ನಂಬರ್ಗೆ ನಿಮ್ಮ ಅಡ್ರೆಸ್ ಪೂರ್ತಿಯಾದ ಅಡ್ರೆಸ್ನ ಕಳಿಸ್ಕೊಡಿ. ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಫೋಟೋ ಕಳಿಸ್ಕೊಡ್ತೀನಿ. ಅಡ್ರೆಸ್ಸು ಲೇಟಾಗಿ ಕಳಿಸ್ಕೊಟ್ಬಿಟ್ಟು ಮೇಡಮ್ ನನ್ನ ಫೋಟೋ ಬಂದಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನನಗೂ ಬೇಜಾರಾಗುತ್ತೆ. ಸೊ ನಾನು ವೀಡಿಯೋ ಹಾಕಿರೋದನ್ನೇ, ಯಾಕೆಂದರೆ ನನ್ನ ಒಂದು ಕುಟುಂಬದವರು ನನ್ನ ವೀಡಿಯೋ ಹಾಕೋದನ್ನೇ ಕಾಯ್ತಾ ಇರ್ತಾರೆ. ಸೊ ಯಾವಾಗ ವೀಡಿಯೋ ಹಾಕ್ತಾರೆ ಮೇಡಮು, ಫೋಟೋನ ಯಾವಾಗ ತರಿಸ್ಕೊಳ್ಳೋಣ ಅಂತ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರೇ ಒಬ್ಬರು ಫೋಟೋ ಬೇಕು ಅಂತ ಆಸೆ ಪಟ್ಟರೆ ಬರಲ್ಲ. ಯಾರ ಒಂದು ಆಶೀರ್ವಾದ, ರಾಯರ ಆಶೀರ್ವಾದ ನಿಮ್ಮ ಮನೆಗಿರುತ್ತೆ, ನಿಮ್ಮ ತಲೆ ಮೇಲೆ ಇರುತ್ತೆ, ಅಂಥವ್ರ ಫೋಟೋ ಸಿಕ್ಕೇ ಸಿಗುತ್ತೆ. ಬೇಗ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.